ಒಂದು ಸಕ್ಸಸ್ ಕಾಣೋದು ತುಂಬ ಈಸಿ, ಬಟ್ ಮತ್ತೆ ಆ ಸಕ್ಸಸ್ ಸ್ಟೋರಿನ ನಾವು ಹೆಂಗೆ ಕ್ಯಾರಿ ಮಾಡ್ತೀವಿ, ಅದ್ರ ಜೊತೆಗೆ ಹೆಂಗೆ ಬೆಳಿತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತಾವು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದು ಹೇಗೆ ಮೇಡಮ್? ಈ ಒಂದು ಕ್ಷೇತ್ರ ನಿಮ್ಗೆ ಇಂಟ್ರೆಸ್ಟ್ ಆಯ್ತು? ಎಜುಕೇಷನ್ ಅನ್ನೋದು ಫೋಕಸ್ ಆಗೋದು ನಮ್ಮ ಮಕ್ಳಿಗೆ ಅಡ್ಮಿಷನ್ ಹುಡುಕುವಾಗ. ಅವ್ರು ಏನ್ ಪ್ರಿಪೇರ್ ಆಗಿರ್ತಾರೋ ಅದನ್ನ ಎಕ್ಸಾಮ್ ಅಲ್ಲಿ ಅವ್ರು ತೋರಿಸ್ಕೊಳ್ಲಿಕ್ಕಾಗಲ್ಲ. ಎಕ್ಸಾಮ್ಗೆಲ್ಲ ಪ್ರಿಪೇರ್ ಮಾಡ್ತೀವಿ ನಾವು, ಹೇಳೋದಿಲ್ಲ ಇಲ್ಲ ನೀನು ಬರ್ದು ಬಾ ಆರಾಮಾಗಿರು ಅಂತ. ಬಟ್ ಮಗುಗೆ ಎಕ್ಸಾಮ್ ಇನ್ನೇನು ಎಂಟ್ರ್ ಆಗೋಗಿ ನಾನು ಸುಮಾರು ಪೇರೆಂಟ್ಸ್ ನೋಡಿದ್ದೀನಿ, ಐ ಹೋಪ್ ಯು ವಿಲ್ ಡೂ 100% ಅಂತ. ಯು ಶುಡ್ ನೆವರ್ ಪುಟ್ ದಟ್ ಸ್ಟೇಟ್ಮೆಂಟ್ ಟು ದ ಸೈಡ್. ಇವತ್ತು ನಿಜವಾಗ್ಲೂ ಸಹ ಶಿಕ್ಷಣ ಸುಧಾರಣೆ ಆಗ್ತಾ ಇದೆಯಾ? ನನ್ನ ಪ್ರಕಾರ ಎಜುಕೇಷನ್ ಅಂದರೆ ಇಟ್ಸ್ ನಾಟ್ ಲಿಮಿಟೆಡ್ ಟು ಯುವರ್ ಮಾರ್ಕ್ ಶೀಟ್ ಆರ್ ಸರ್ಟಿಫಿಕೇಟ್ಸ್. ಶಾಲೆಗಳಲ್ಲಿ ಡ್ರಗ್ ಅಡಿಕ್ಷನ್, ರ್ಯಾಗಿಂಗ್ ಮಾಡೋದು, ಈ ಥರದ್ದೆಲ್ಲ ಇದೆ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9637366663. ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಗೆಳತಿಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸುಮನ್ ಟಿವಿ ಕನ್ನಡದಿಂದ. ಇಂತಹ ವಿಶೇಷ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಿಂದ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮ್ಯಾ ರಮೇಶ್ ಅವರು. ಇವರು HMR ಗ್ರೂಪ್ನ CEO, ಜೊತೆಗೆ ಸದಾ ಬ್ಯುಸಿಯಾಗಿರ್ತಕ್ಕಂಥ JDS ನಾಯಕ ರಮೇಶ್ ಗೌಡ ಅವರ ಧರ್ಮಪತ್ನಿ. ಯಾಕೆ ನಾನು ಈ ಮಾತನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದು ಬಹಳಷ್ಟು ಒಂದು ಕಷ್ಟ ಒಬ್ಬ ಹೆಣ್ಮಗಳಿಗೆ. ಇತ್ತ ಕುಟುಂಬವನ್ನು ಬ್ಯಾಲೆನ್ಸ್ ಮಾಡ್ತಾ, ಇತ್ತ ಎಜುಕೇಶನ್ ಅಂದ್ರೆ ಅವ್ರದೇ ಆದಂತ ಶಿಕ್ಷಣ ಸಂಸ್ಥೆಗಳನ್ನ ಬ್ಯಾಲೆನ್ಸ್ ಮಾಡ್ತಾ, ಮಕ್ಕಳಿಗೆ ಹಾಗೆ ಪೋಷಕರಿಗೆ ಕೌನ್ಸಿಲಿಂಗ್ ಕೊಡ್ತಾ ಈ ಒಂದು ಇನ್ಸ್ಟಿಟ್ಯೂಷನ್ ನ ಹೇಗೆ ಬೆಳೆಸ್ತಾ ಬಂದ್ರು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಬನ್ನಿ ಅವರ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು, ವಿಶ್ ಯು ದ ಸೇಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಲ್ಲರೂ ಅನ್ಕೋತಾರೆ ಮೇಡಮ್, ಮಹಿಳಾ ದಿನಾಚರಣೆ ಬಂತಂತ ಹೇಳಿದ್ರೆ ಮಹಿಳಾ ದಿನಾಚರಣೆ ಶುಭಾಶಯಗಳು ಅಂತ ಹೇಳ್ತಾರೆ, ಬೇರೆ ಸಮಯದಲ್ಲೆಲ್ಲ ಮಹಿಳೆಯರು ಇರೋದಿಲ್ವಾ ಅಂತ ಹೇಳಿ. ಸೊ ಹಾಗಾಗಿ ನಮ್ಗೆ ವರ್ಷ ಪೂರ್ತಿ ನಮ್ಮ ಹೆಣ್ಮಕ್ಳಿಗೆ ಮಹಿಳಾ ದಿನಾಚರಣೆ, ಆದ್ರೆ ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ಸೊ ಒಂದು ಸ್ಪೆಷಲ್ ಅಂತಾನೆ ಹೇಳ್ಬಹುದು. ಓಕೆ ಮೇಡಮ್, ತಾವು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದು ಹೇಗೆ ಮೇಡಮ್? ಈ ಒಂದು ಕ್ಷೇತ್ರ ನಿಮ್ಗೆ ಇಂಟ್ರೆಸ್ಟ್ ಆಯ್ತು? ಹೇಗೆ ಅಂತ ಹೇಳಿದ್ರೆ, ಆಕ್ಚುಲಿ ಟು ಬಿ ವೆರಿ ಹಾನೆಸ್ಟ್, ನಾನ್ ಬರೋದು ಬಿಸ್ನೆಸ್ ಫ್ಯಾಮಿಲಿಯಿಂದಾನೆ. ಬಟ್ ರಮೇಶ್ ಅವ್ರಿಗಾಗ್ಲಿಂದಾನು ರಾಜಕೀಯ ಇದೆಲ್ಲ ಇಂಟ್ರೆಸ್ಟ್ ಇದ್ದೇ ಇತ್ತು. ಬಟ್ ನಾನ್ ಮದ್ವೆ ಆಗಿ ಬಂದ್ಮೇಲೆ ನಮ್ಗೆ ಎಜುಕೇಶನ್ ಅನ್ನೋದು ಫೋಕಸ್ ಆಗೋದು ನಮ್ಮ ಮಕ್ಳಿಗೆ ಅಡ್ಮಿಷನ್ ಹುಡುಕುವಾಗ. ಸೊ ನನ್ನ ಮಗನ್ಗೆ ಸ್ಕೂಲ್ಸ್ ಅಡ್ಮಿಷನ್ ಹುಡುಕುವಾಗ ನನಗೆ ರಿಯಲೈಸ್ ಆಯ್ತು, ನಾವೆಲ್ಲ ಓದುವಾಗ ಇಷ್ಟು ಕಾಂಪಿಟೇಷನ್ ಇರಲಿಲ್ಲ. ನಾವುಗಳು ಎಲ್ಲ ICC ಬೋರ್ಡಲ್ಲಿ ಓದಿ, ಇಂಟರ್ನ್ಯಾಷನಲ್ ಕಾಲೇಜಲ್ಲಿ ಓದಿ, ಬಟ್ ಈ ಲೆವೆಲಿನ ಕಾಂಪಿಟೇಷನ್ ಇರಲಿಲ್ಲ. ಇಲ್ಲ ಅಂದ್ರೆ ಮಕ್ಳಿಗೆ ಅಡ್ಮಿಷನ್ ಮಾಡ್ಸೋದೇ ಒಂದು ಟಾಸ್ಕ್ ಅನ್ನೋ ಥರ ಏನಿರಲಿಲ್ಲ. ಬಟ್ ನನ್ನ ಮಕ್ಳಿಗೆ ಹುಡುಕುವಾಗ ನನ್ಗೆ ಅರ್ಥ ಆಯ್ತು ಎಜುಕೇಶನ್ ಇಂಪಾರ್ಟೆನ್ಸ್ ಏನು. ಒಂದು ಒಳ್ಳೆ ಸ್ಕೂಲ್ಗೆ ಹಾಕ್ಬೇಕಾದ್ರೆ ಇವತ್ತಿಂದು ಫೀಸ್ ಸ್ಟ್ರಕ್ಚರು ನಿಮಗೆ ಗೊತ್ತಿದೆ. ಸೊ ಇದರಲ್ಲಿ ಯೋಚನೆ ಮಾಡ್ತಾ ಇದ್ದಾಗ ನಮ್ಗೆ ಒಂದು ಸಣ್ಣದಾಗಿ ಯಾರು, ಇಟ್ ಈಸ್ ಲೈಕ್ ಅ ಕೋ ಇನ್ಸಿಡೆನ್ಸ್ ಅಂತ ಅನ್ಕೋಬಹುದು. ನಾವು ಇದೇ ಇದರಲ್ಲಿ ಅವರು ಲ್ಯಾಂಡ್ ಲಾರ್ಡ್ಸ್ ಆಗಿರೋದ್ರಿಂದ ಯಾರೋ ಹೀಗೆ ಸಣ್ಣದಾಗಿ ಹೆಲ್ಪ್ ಕೇಳ್ಕೊಂಡು, ನಮ್ದೊಂದು ಸ್ಕೂಲ್ ಇದೆ, ನಮಗೆ ನಡ್ಸಕ್ಕಾಗ್ತಿಲ್ಲ, ಸ್ಕೂಲ್ ಸಮೇತ ಕೊಟ್ಬಿಡ್ತೀವಿ ನಿಮಗೆ ತಗೊಳ್ಳಿ ಅಂತ ಹೇಳಿ ಒಂದು ಆಫರ್ ಬಂತು. ಸೊ ನಾನು ಆಕ್ಚುಲಿ ಮದ್ವೆಗೆ ಮುಂಚೆ ನನಗೆಲ್ಲಾದ್ರೂ ಬೇರೆ ಕಡೆ CEO ಆಗ್ಬೇಕು ಅನ್ನೋ ಒಂದು ಆಸ್ಪಿರೇಷನ್ ಇತ್ತು. ಬಟ್ ನಿಮಗೆ ಗೊತ್ತು, ಮದ್ವೆ ಆಗಿ ಆಮೇಲೆ 1-2-3 ಇಯರ್ಸ್ ಅದು ಬ್ರೇಕ್ ಆಗೇ ಬಿಡುತ್ತೆ. ಈ ಆಪರ್ಚುನಿಟಿ ಬಂದಾಗ ರಮೇಶನು ಒಂದು ಥಾಟ್ ಕೊಟ್ಟು, ಮಾಡ್ಬೋದು, ತಗೋಬೋದು, ನೋಡೋಣ ಹೆಂಗ್ ನಡೆಯುತ್ತೆ ಅಂತೇಳಿ ಆಗ ಸ್ಕೂಲ್ ತಗೊಂಡ್ವಿ. ಬಟ್ ಇದನ್ನ ಪ್ರೋಗ್ರೆಸಿವ್ ಆಗಿ ಈಗ ಮುಂದಕ್ಕೆ ಕಂಟಿನ್ಯೂ ಮಾಡಿದ ಕಾರಣ, ಆಸ್ ಐ ಸೆಡ್, ಅಡ್ಮಿಷನ್ ಹುಡುಕುವಾಗ ಗೊತ್ತಾಗುತ್ತೆ ಸ್ಕೂಲ್ ಇಂಪಾರ್ಟೆನ್ಸ್ ಏನು. ಮತ್ತು ಎಲ್ರಿಗೂ ಎಲ್ಲ ಫೆಸಿಲಿಟಿ ಎಲ್ಲ ಸ್ಕೂಲಲ್ಲೂ ಇರುತ್ತೆ, ಬಟ್ ಅದಕ್ಕೆ ತಕ್ಕನಾಗಿ ಚಾರ್ಜಸ್ಸು ಇರುತ್ತೆ. ಬಟ್ ಇಟ್ ಈಸ್ ಆಲ್ ಅಪ್ ಟು ದೆಮ್. ಸೊ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅನ್ನೋ ಒಂದು ಇದರಿಂದ ವಿ ಸ್ಟಾರ್ಟೆಡ್ ದ ಸ್ಕೂಲ್. ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ಪೈಪೋಟಿ ಇದೆ. ಅದರಲ್ಲೂ ನಾವು ಶಿಕ್ಷಣ ಕ್ಷೇತ್ರ ಅಂತ ಹೇಳಿದ್ರೆ ಸಾಕಷ್ಟು ಒಂದು ಕಾಂಪಿಟೇಷನ್. ಮಕ್ಕಳನ್ನ ನಂಬರ್ 1 ಮಾಡಬೇಕು, ನಂಬರ್ 1 ಶಾಲೆಗೆ ಸೇರಿಸ್ಬೇಕು ಅಂತ ಹೇಳಿ ಸಾಕಷ್ಟು ಒಂದು ಪ್ರೆಷರ್ ಮಕ್ಕಳ ಮೇಲೆ ಹಾಕ್ತಾರೆ. ಸೊ ಇದೆಲ್ಲವನ್ನ ನೋಡಿದಾಗ ಇವತ್ತು ನಿಜವಾಗ್ಲೂ ಸಹ ಶಿಕ್ಷಣ ಸುಧಾರಣೆ ಆಗ್ತಾ ಇದೆಯಾ? ನೋಡಿ, ಹಂಗೆ ನೋಡಿದ್ರೆ ಆಸ್ ಐ ಸೆಡ್, ಡೇ ಟು ಡೇ ಎಲ್ಲ ಫೀಲ್ಡಲ್ಲೂ ಕಾಂಪಿಟೇಷನ್ ಇದೆ. ಎಲ್ಲ ಈಕ್ವಲಿ ಇಟ್ ಇಸ್ ದ ಸೇಮ್ ಎಲ್ಲ ಫೀಲ್ಡಲ್ಲೂ. ಬಟ್ ನನಗೆ ಅನ್ಸೋದೇನಂದ್ರೆ, ಎಜುಕೇಶನ್ ಅನ್ನೋದು ಒಂದು ಸರ್ವಿಸ್. ಸೊ ಅದನ್ನ ನಾವು ಬಿಸ್ನೆಸ್ ಆಗಿ ಕಮರ್ಷಿಯಲ್ ಆಗಿ ನೋಡೋಕ್ಕಾಗಲ್ಲ. ನನ್ನ ಪ್ರಕಾರ ಮೋಸ್ಟ್ ಆಫ್ ದ ಸ್ಕೂಲ್ಸ್ ಈಗ ಕಾಂಪಿಟೇಷನ್ ಇದ್ರೂ ಒಳ್ಳೆ ಎಜುಕೇಶನ್ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಂತೂ ಎಲ್ಲರೂ ಇದ್ದಾರೆ. ಯಾಕಂದ್ರೆ ಎಲ್ರಿಗೂ ಅವ್ರ ಬೆಸ್ಟ್ ಅಂತ ಪ್ರೂವ್ ಮಾಡ್ಕೋಬೇಕು.
ಸೊ ನನ್ನ ಒಂದು ಅನಿಸಿಕೆ ಪ್ರಕಾರ ಮೋಸ್ಟ್ಲಿ ಎಲ್ಲಾ ಸ್ಕೂಲಲ್ಲೂ ಎಜುಕೇಶನ್ ಕೊಡ್ತಿದ್ದಾರೆ. ಬಟ್ ಒಂದೊಂದು ಸ್ಕೂಲ್ದು ಒಂದೊಂದು ಮಾಡ್ಯುಲರ್ ಇರ್ಬೋದು, ಇಲ್ಲಾಂದ್ರೆ ಅವ್ರು ಫಾಲೋ ಮಾಡ್ತಾರ ಕ್ಯೂರಿಕ್ಯುಲಮ್ ಇರ್ಬೋದು, ಸ್ವಲ್ಪ ಡಿಫ್ರೆನ್ಸ್ ಇದೆ ಹೊರತು ಎಲ್ಲರೂ ಅವ್ರ ಬೆಸ್ಟ್ ಕೊಡ್ಬೇಕು ಅಂತಾನೆ ಪ್ರಯತ್ನ ಪಡ್ತಾರೆ ಅಂತ. ಇನ್ನು ಮುಖ್ಯವಾಗಿ ಈ ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಕೌನ್ಸಿಲಿಂಗ್ ಮಾಡ್ತಾ ಮಾಡ್ತಾ ಅಂದ್ರೆ ಸಾಕಷ್ಟು ಒಂದು ಪ್ರಶ್ನೆಗಳು, ಸಮಸ್ಯೆಗಳು ಎದುರಾಗುತ್ತೆ. ಇದನ್ನೆಲ್ಲ ನಿಮ್ಗೆ ಹೇಗೆ ಫೇಸ್ ಮಾಡ್ತೀರಿ? ಹೇಗೆ ನೀವು ಕೌನ್ಸಿಲಿಂಗ್ ಮಾಡ್ತಾ ಹೋಗ್ತೀರಿ? ಫಸ್ಟ್ ನಾನು ಅನ್ಕೊಳ್ಳೋದು ಒಂದು ಪೇಷನ್ಸ್. ಇವಾಗ ಈಗ ಏನಾಗ್ತಿದೆ ಅಂದ್ರೆ ಎಲ್ಲಾ ಪೇರೆಂಟ್ಸೂ ಬಿಸಿ ಇದ್ದಾರೆ. ನಾವ್ ಅದನ್ನ ತಪ್ಪು ಅಂತಾನು ಹೇಳಕ್ ಬರಲ್ಲ. ಯಾಕಂದ್ರೆ ಇವಾಗ ಇವತ್ತಿನ ಒಂದು ಪರಿಸ್ಥಿತಿಗೆ ನಿಮ್ಗೂ ಗೊತ್ತು, ನನ್ಗೂ ಗೊತ್ತು, ಇಬ್ರು ಪೇರೆಂಟ್ಸ್ ವರ್ಕಿಂಗ್ ಇಲ್ಲ ಅಂದ್ರೆ ಒಂದು ಕಂಫರ್ಟೇಬಲ್ ಲೈಫ್ ಸ್ಟೈಲ್ ನ ಅಚೀವ್ ಮಾಡೋದೇ ಕಷ್ಟ. ಅದೇ ಒಂದು ಫಸ್ಟ್ ಚಾಲೆಂಜ್. ಸೊ ಮಕ್ಳಿಗೊಂದು ಅಟ್ಲೀಸ್ಟ್ ನಾನು ಹೇಳೋದು ಲಕ್ಸುರಿ ಅಲ್ಲ, ನಾರ್ಮಲ್ ಬೇಸಿಕ್ ಕಂಫರ್ಟ್ಸ್ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಇವತ್ತು ಮಕ್ಳೇ ಪ್ರಶ್ನೆ ಮಾಡ್ತಾರ ಅಪ್ಪ ಅಮ್ಮನ್ನ. ಸೊ ಆ ಇದ್ರಲ್ಲಿ ಕೆಲವು ಮನೆಗಳೆಲ್ಲ ಇಬ್ರು ಪೇರೆಂಟ್ಸ್ ವರ್ಕ್ ಮಾಡ್ಲೇಬೇಕಾಗತ್ತೆ. ಹಂಗಾದಾಗ ಏನಾಗುತ್ತೆ, ಸ್ವಲ್ಪ ಈ ಮಕ್ಳು ಮಧ್ಯೆ ಪೇರೆಂಟ್ಸ್ ಮಧ್ಯೆ ಟೈಮ್ ಲ್ಯಾಕ್ ಆಗತ್ತೆ, ಆ ಡಿಫ್ರೆನ್ಸಸ್ ಬರುತ್ತೆ. ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಅದೇ ಒಂದು ಪ್ರಾಬ್ಲಮ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಈ ತರ ಇಶ್ಯೂಸ್ ಬಂದಾಗ ಬೇಸಿಕ್ಲಿ ಫಸ್ಟ್ ನಾವು ಬೇಸಿಕ್ ಪಾಯಿಂಟ್ ಅವ್ರಿಗೆ ಅರ್ಥ ಮಾಡಿಸ್ಬೇಕಿರೋದು, ಆ ಕ್ವಾಲಿಟಿ ಟೈಮ್ ನ ಒಂಚೂರು ಅರ್ಥ ಮಾಡ್ಕೊಳ್ಳಿ ಅಂತ. ಮಕ್ಳಿಗೆ ಅಟೆನ್ಷನ್ ಬೇಕಿರುತ್ತೆ, ಅಪ್ಪ ಅಮ್ಮನ್ಗೂ ತಿಳ್ಕೊಳ್ಳೋ ನೆಸೆಸಿಟಿ ಇದೆ. ಎಲ್ಲ ಪ್ರಾಬ್ಲಮ್ ಆದ್ಮೇಲೆ ಪ್ರಾಬ್ಲಮ್ ಆಗೋಯ್ತು ಅನ್ಕೊಳ್ಳೋದಕ್ಕಿಂತ ಡೇ ಟು ಡೇ ಬೇಸಿಸ್ ಮೇಲೆ ಅವ್ರ ಮಕ್ಳ ಜೊತೆ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಓದು ಅಂತ ಎಲ್ಲಾ ಮನೇಲೂ ಹೇಳ್ತಾರೆ. ಬಟ್ ಓದೋದ್ ಬಿಟ್ಟು ಆ ಓದೋದಕ್ ಬೇಕಿರೋ ಪ್ರಿಪ್ರೇಷನ್ ತುಂಬಾ ಇದೆ ಮಕ್ಳಿಗೆ ಮಾಡ್ಬೇಕಿರೋದು ನಾವು. ಇಲ್ಲ ಆ ಮಗುನ್ ಒಂದು ಓವರ್ ಆಲ್ ಒಂದು ಬೆಸ್ಟ್ ಪರ್ಫಾರ್ಮರ್, ಬರೀ ಎಜುಕೇಶನ್ ಅಂತಲ್ಲ, ಇಲ್ಲ ನಾನು ಹೇಳೋದು ಸ್ಕೂಲ್ಸ್ ರೆಸ್ಪಾನ್ಸಿಬಿಲಿಟಿನೂ ಅಷ್ಟೇ. ಬರೀ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಟ್ವಿ, ನಮ್ದು 100% ರಿಸಲ್ಟ್ ಬರ್ತಿದೆ, ಅಲ್ಲಿಗೆ ನಮ್ ಜವಾಬ್ದಾರಿ ಮುಗಿಯೋದೇ ಇಲ್ಲ. ಯಾಕಂದ್ರೆ ಇಲ್ಲಿನ ಮಗುನೇ ನಾಳೇನ್ ಪ್ರಜೆ. ಸೊ ಅದಕ್ಕೆ ಓವರ್ ಆಲ್ ರೆಸ್ಪಾನ್ಸಿಬಿಲಿಟಿ ಏನು, ಸೊಸೈಟಿ ಅಂದ್ರೆ ಏನು, ನೀನ್ ಹೆಂಗ್ ನಡ್ಕೋಬೇಕು, ಇಲ್ಲ ನೀನ್ ಒಂದು ಒಳ್ಳೆ ವ್ಯಕ್ತಿ ಆಗ್ಬೇಕಾದ್ರೆ ಅದಕ್ಕೆ ಬೇಕಿರೋ ಕ್ವಾಲಿಟೀಸ್ ಎಲ್ಲ ಏನು ಅನ್ನೋದು ಟ್ರೈನ್ ಮಾಡೋದು ನಮ್ ಜವಾಬ್ದಾರಿ ಆಗಿರುತ್ತೆ. ನಮ್ ಜವಾಬ್ದಾರಿ ನಿಭಾಯಿಸಕ್ಕೂ ನಮಗ್ ಪೇರೆಂಟ್ಸ್ ಸಪೋರ್ಟ್ ಬೇಕು. ಸೊ ಇದ್ ಯಾವಾಗ ಮನೆಯಲ್ಲಿ ಸ್ಕೂಲಲ್ಲಿ ಹೊಂದಾಣಿಕೆ ಇರಲ್ವಾ, ನಾವೊಂದ್ ಹೇಳ್ತೀವಿ ಮಕ್ಳಿಗೆ, ಪೇರೆಂಟ್ಸ್ ಒಂದ್ ಹೇಳ್ತಾರೆ, ಅವ್ರ ಪಿಯರ್ ಪ್ರೆಷರ್ ಇರುತ್ತೆ, ಇದೆಲ್ಲ ಸೇರಿ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ ಮಕ್ಕಳ ಮೈಂಡ್ ಅಲ್ಲಿ. ಸೊ ಅದ್ ಯಾವಾಗ ನಾವು ಅವ್ರಿಗೆ ಸರಿಯಾಗಿ ಗೈಡೆನ್ಸ್ ಕೊಟ್ಟು ಪೇರೆಂಟ್ಸು ತಾಳ್ಮೆಯಿಂದ ಸ್ಕೂಲ್ಗೂ ಸಪೋರ್ಟ್ ಮಾಡಿ, ಒಂದೊಂದ್ಸಲ ಅವ್ರಿಗೆ ಅನ್ಸುತ್ತೆ ಸ್ಕೂಲ್ ಅವ್ರೇನು ನಮ್ಮ ಮಕ್ಳ ಬಗ್ಗೆ ನಮ್ಗೆ ಕರ್ದು ಹೇಳ್ತಾರೆ, ಇದೊಂದು ದೊಡ್ಡ ಚಾಲೆಂಜ್. ಫಸ್ಟ್ ಕ್ವೆಶ್ಚನ್ ಇದೆ, ನಮ್ ಮಕ್ಳು ಇವ್ರಿಗೆ ಚೆನ್ನಾಗ್ ಗೊತ್ತಾ, ಇವ್ರು ಕರ್ದ್ ಹೇಳ್ತಾರೆ ಅಂತ ಗೊತ್ತಿರುತ್ತೆ. ಯಾಕಂದ್ರೆ ನನ್ ಪ್ರಕಾರ ಟೀಚರ್ಸೇ ಅಮ್ಮ ಆಗ್ಬಿಟ್ಟಿರ್ತಾರೆ. ಈಗ ಎಸ್-ಎಲ್-ಸಿ ಮತ್ತೆ PUC ಎಕ್ಸಾಮ್ಸ್, ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಶುರುವಾಗಿದೆ, ನಡೀತಾ ಇದೆ. ಸೊ ಈ ಮಕ್ಕಳಲ್ಲಿ ಸಾಕಷ್ಟು ಒಂದು ಟೆನ್ಷನ್ ಇರುತ್ತೆ. ಆ ಎಷ್ಟೋ ಸರಿ ಮೊದಲಿಂದಲೂ ಬಹಳಷ್ಟು ಚೆನ್ನಾಗಿ ಓದಿರ್ತಾರೆ. ನಂಬರ್ 1 ಆಗ್ಬೇಕು, ನನ್ನ ರಿಸಲ್ಟ್ ಚೆನ್ನಾಗಿ ಬರ್ಬೇಕು ಅಂತ ಹೇಳಿ ಪೋಷಕರು ಸಹ ಅದೇ ರೀತಿಯ ಮಕ್ಕಳನ್ನ ಬೆಳೆಸಿರ್ತಾರೆ. ಸೊ ವಿದ್ಯಾಸಂಸ್ಥೆಗಳಲ್ಲೂ ಕೂಡ ಬಹಳಷ್ಟು ಚೆನ್ನಾಗಿ ಓದುವಂತ ಮಕ್ಕಳಿಗೆ ಒಂದಷ್ಟು ಪ್ರೋತ್ಸಾಹ ಕೊಟ್ಟು ಚೆನ್ನಾಗಿ ಓದ್ಬೇಕು ಅಂತ ಹೇಳಿರ್ತಾರೆ. ಸೊ ಎಷ್ಟೋ ಸಾರಿ ಏನಂತ ಹೇಳಿದ್ರೆ ಅವ್ರು ಏನ್ ಪ್ರಿಪೇರ್ ಆಗಿರ್ತಾರೋ ಅದನ್ನ ಎಕ್ಸಾಮ್ ಅಲ್ಲಿ ಅವ್ರು ತೋರಿಸ್ಕೊಳ್ಲಿಕ್ಕಾಗಲ್ಲ. ಸೊ ಈ ತರದ ಒಂದು ಸಂದರ್ಭಗಳು ಇರುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಹೇಳುವಂತ ಕಿವಿ ಮಾತು? ನಾನ್ ಮಕ್ಳಿಗೆ ಏನ್ ಹೇಳ್ತೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ ಮೇಲಿನ ಕಾನ್ಫಿಡೆನ್ಸ್ ನಿಮ್ಗಿರ್ಬೇಕು. ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ನಮ್ಮ ಅತಿಯಾದ ಕಾಳಜಿನೂ ಮಕ್ಳಿಗೆ ಆಗತ್ತೆ. ಸೊ ಹಂಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ಪೋಷಕರಿಗೂ ಅಷ್ಟೇ, ನಮಗ್ ಗೊತ್ತಿರುತ್ತೆ ನಾವ್ ಏನ್ ಬೆಸ್ಟ್ ಮಕ್ಳನ್ನ ಪ್ರಿಪೇರ್ ಮಾಡಿದೀವಿ ಅಂತ. ಶಾಲೆಗಳಿಗೂ ಅಷ್ಟೇ, ಅವ್ರಿಗೆ ಏನ್ ಬೆಸ್ಟ್ ಪ್ರಿಪೇರ್ ಮಾಡಿದೀವಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ನಾಟ್ ಒನ್ ಡೇಸ್ ಕಾನ್ಫಿಡೆನ್ಸ್, ಇಟ್ಸ್ ಅಬೌಟ್ ಬಿಲ್ಡಿಂಗ್ ಕಾನ್ಫಿಡೆನ್ಸ್ ಅಂಡ್ ಟ್ರಸ್ಟ್. ಇದು ಎರಡೂ ಇದ್ದಾಗ ನಾನು ಹೇಳೋದು ಲಾಸ್ಟ್ ಮೂಮೆಂಟ್ ಅಲ್ಲಿ ಮಕ್ಳ ಮೇಲೆ ಪ್ರೆಷರ್ ಹಾಕ್ಬೇಡಿ ಅಂತ. ಅವ್ರಿಗೂ ಗೊತ್ತಿರಲ್ಲ ಕ್ವೆಶನ್ ಪೇಪರ್ ಹೆಂಗ್ ಬರ್ಬೋದು ಅಂತ, ನಮಗೂ ಗೊತ್ತಿರಲ್ಲ. ಬಟ್ ಅದು ಬೆಸ್ಟ್ ಕೊಡ್ಬೇಕು ಅಂತ ಹೇಳಿನೇ ಪ್ರಿಪೇರ್ ಮಾಡಿರ್ತೀವಿ. ಸೊ ಔಟ್ ಆಫ್ ದ ಸಿಲೆಬಸ್ ಅಂತೂ ಏನು ಬರಕ್ಕಾಗಲ್ಲ. ಇಲ್ಲ ಹಿಂಗ್ ಕೇಳ್ಬೇಕು, ಇಲ್ಲ ಹಂಗ್ ಕೇಳ್ಬೇಕು. ಸೊ ನಾವು ಮಕ್ಳಿಗೆ ಹೇಳ್ಬೇಕಿರೋದು ಒಂದೇ, ಅಲ್ಲಿ ಎಷ್ಟೇ ಕ್ವೆಶನ್ ಪೇಪರ್ ನೋಡಿದ ತಕ್ಷಣ ಪ್ಯಾನಿಕ್ ಆಗೋದ್ ಬೇಡ. ಅಟ್ ದ ಎಂಡ್ ಆಫ್ ದ ಡೇ ಕರೆಕ್ಷನ್ ಇನ್ನೂ ಯಾವಾಗ್ಲೂ ಆಗೋದು. ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ಇಲ್ಲೇ ಕೂತ್ ಕ್ಯಾಲ್ಕುಲೇಟ್ ಮಾಡೋದ್ ಬೇಡ. ನಿಮಗ್ ಬರೋದ್ರನ್ನ ನೀವು ಕಾಮ್ ಆಗಿದ್ದು ಕ್ವೆಶನ್ ಪೇಪರ್ನ ಪೇಷನ್ಸ್ ಇಂದ ಓದಿ ಕ್ಲೀನ್ ಆಗಿ ಆನ್ಸರ್ ಮಾಡಿ ಅಂತ ಅಷ್ಟೇ. ನಾನು ಹೇಳೋದು ಇಷ್ಟು ಹೇಳಿ ಕಳಿಸ್ಬೇಕೆ ಹೊರತು ಮಕ್ಳಿಗೆ ಹೋಗಕ್ ಮುಂಚೆನೆ ನಾನು ಅನ್ಕೊಂಡ್ಬಿಟ್ಟಿನಿ. ನಾವ್ ಅದು ಹೇಳಿದ ತಕ್ಷಣ ಮಕ್ಳಿಗೆ ಪ್ರೆಷರ್ ಆಗುತ್ತೆ. ಎಕ್ಸಾಮ್ಗೆಲ್ಲ ಪ್ರಿಪೇರ್ ಮಾಡ್ತೀವಿ, ನಾವು ಹೇಳೋದಿಲ್ಲ ಇಲ್ಲ ನೀನ್ ಬರ್ದ್ ಬಾ, ಆರಾಮಾಗಿರು ಅಂತ. ಬಟ್ ಮಗುಗೆ ಎಕ್ಸಾಮ್ ಇನ್ನೇನ್ ಎಂಟರ್ ಆಗೋಗಿ ನಾನು ಸುಮಾರು ಪೇರೆಂಟ್ಸ್ ನೋಡಿದೀನಿ, ಐ ಹೋಪ್ ಯು ವಿಲ್ ಡೂ 100% ಅಂತ. ಯು ಶುಡ್ ನೆವರ್ ಪುಟ್ ದಟ್ ಸ್ಟೇಟ್ಮೆಂಟ್ ಟು ದ ಚೈಲ್ಡ್. ಸೊ ನಾವಾದ್ರೆ ಒಂದು ಮಗನ ನೋಡಿರ್ತೀವಿ ಆಸ್ ಎ ಪೋಷಕರಾಗಿ. ಸೊ ನೀವಂದ್ರೆ ಸಾವಿರಾರು ಜನ ಮಕ್ಕಳನ್ನ ನೋಡಿರ್ತೀರಿ ಪ್ರತಿ ಸರಿ SSLC ಬರುವಂತ ಮಕ್ಕಳನ್ನ, PUC ಮಕ್ಕಳನ್ನ.
ನಮ್ಮ ಪೋಷಕರು ಏನ್ ಮಾಡ್ತಾರಂದ್ರೆ ಎಕ್ಸಾಮ್ ಮುಗಿದ ನಂತರ ಮನೆಗೆ ಬರ್ತಾರಲ್ಲ, ಕ್ವಶನ್ ಪೇಪರ್ ತಗೊಳ್ದು ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಟಿಕ್ ಮಾಡ್ಕೊಂಡ್ಬಿಡೋದು. ಸೊ ನಂತರ ಅಯ್ಯೋ ನಿಂಗೆ ಇಷ್ಟು ಕಡಿಮೆ ಮಾರ್ಕ್ಸ್ ಅಂತ ಹೇಳಿ ನೆಕ್ಸ್ಟ್ ಡೇ ಪೇಪರ್ ಇದೆ ಅನ್ನೋದನ್ನೇ ಮರೆತುಬಿಟ್ಟು ಮಕ್ಕಳ ಮೇಲೆ ಪ್ರೆಷರ್ ಆಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ನಾನು ಇದನ್ನೇ ಹೇಳಿದ್ ನಿಮ್ಗೆ. ನಾವ್ ಎಷ್ಟೆಲ್ಲ ಮುದ್ದು ಮಾಡಿ, ಚೆನ್ನಾಗ್ ನೋಡಿ, ಕಂಫರ್ಟ್ ಕೊಟ್ಟು ಬೆಳ್ಸಿರ್ತೀವಿ ಮಕ್ಳನ್ನ. ಬಟ್ ನಮ್ದು ಇದು ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಮಗು ಒಳಗಡೆ ಹೋಗುವಾಗ್ಲಿ, ನೀವ್ ಹೇಳ್ದಂಗೆ ಆಚೆ ಬಂದ್ಮೇಲಾಗ್ಲಿ, ಎಷ್ಟು ಬರುತ್ತೆ, ಆ ಪ್ರೆಷರ್ ಕ್ರಿಯೇಟ್ ಮಾಡಬಾರ್ದು ಅನ್ಸುತ್ತೆ. ಇವಾಗ ನನ್ಗೆ ಅವ್ರಲ್ಲಿ ಫೇತ್ ಇದ್ದಾಗ ನಾನು ಒಂದೇ ಹೇಳ್ಬೇಕು ಆ ಮಗುಗೆ, ನೀನ್ ಏನೇ ಮಾಡಿದ್ರು ಚೆನ್ನಾಗ್ ಮಾಡ್ತೀಯ ಅನ್ನೋ ನನಗೆ ಟ್ರಸ್ಟ್ ಇದೆ. ಸೊ ನೀನು ಗಿವ್ ಯುವರ್ ಬೆಸ್ಟ್. ಲೆಟ್ಸ್ ಸಿ ದ ರಿಸಲ್ಟ್. ಸಿ ವಾಟ್ ಐ ಫೀಲ್, ಯು ಶುಡ್ ನೆವರ್ ವರ್ಕ್ ಫಾರ್ ದ ರಿಸಲ್ಟ್. ಎವ್ರಿ ಡೇ ವೆನ್ ಯು ಡೂ, ಇಟ್ ಕ್ಯಾನ್ ಬಿ ಎನಿ ಫೀಲ್ಡ್ ಆರ್ ಎನಿಥಿಂಗ್ ಯು ಡೂ, ದಿನ ನೀನ್ ಏನ್ ಕನ್ಸಿಸ್ಟೆಂಟ್ ಆಗಿ ನೀನ್ ಅದ್ರ ಬಗ್ಗೆ ಒಂದು ತಿಳ್ಕೊಂಡು ಕೆಲಸ ಮಾಡ್ತಿರ್ತೀಯಲ್ಲ, ದಟ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಗಿವ್ ಯು ದ ರಿಸಲ್ಟ್ಸ್. ನೀನ್ ಬರೀ ರಿಸಲ್ಟು ಅಂತ ಮಾಡಿದಾಗ ಯು ವಿಲ್ ಫರ್ಗೆಟ್ ವಾಟ್ ಇಸ್ ಯುವರ್ ಪ್ರಿಪರೇಷನ್. ಸೊ ಐ ಫೀಲ್ ಎವ್ರಿ ಡೇ ನೀನ್ ಏನ್ ಪ್ರಿಪೇರ್ ಆಗ್ತಿದ್ಯಾ, ಎಷ್ಟು ಕನ್ಸಿಸ್ಟೆಂಟ್ ಆಗಿ ಆ ಕೆಲಸ ಮಾಡ್ತಿದ್ಯಾ ಅನ್ನೋದ್ರ ಮೇಲೆ ನಿನ್ನ ರಿಸಲ್ಟ್ ಬರುತ್ತೆ. ಸೊ ಹಂಗಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಪೇರೆಂಟ್ಸ್ ಈ ತರ ಪ್ರೆಷರ್ ಹಾಕೋದು ನನ್ನ ಪ್ರಕಾರ ತುಂಬಾನೇ ತಪ್ಪು. ಸ್ಕೂಲೇ ಇರ್ಬೋದು, ಪೇರೆಂಟ್ಸೇ ಇರ್ಬೋದು. ಫಸ್ಟ್ ಆಫ್ ಆಲ್ ನೀವ್ ಹೇಳ್ದಂಗೆ ಆ ಅಭ್ಯಾಸ ಬಿಡ್ಬೇಕು. ಕ್ವಶನ್ ಆನ್ಸರ್ ಆಲ್ರೆಡಿ ಆ ಎಕ್ಸಾಮ್ ಅಟೆಂಡ್ ಮಾಡಿದಾಗೋಗಿರುತ್ತೆ. ಬಂದ ಮೇಲೆ ಇದೆಷ್ಟು ಬರುತ್ತೆ ಅದೆಷ್ಟು ಬರುತ್ತೆ, ಇಟ್ಸ್ ಪಾಯಿಂಟ್ಲೆಸ್. ಅದ್ರ ಬದಲು ಅಟ್ಲೀಸ್ಟ್ ಅದು ಹೆಂಗೆ ಮಾಡಿದ್ರು ನಮಗ್ ಮಕ್ಳು ಮುಖ ನೋಡಕ್ಕೆ ಗೊತ್ತಾಗತ್ತೆ, ಎಕ್ಸ್ಪ್ರೆಷನ್ ಮಗು ಹೆಂಗ್ ಮಾಡಿದೆ ಅಂತ. ನಾವು ಸ್ವಲ್ಪ ಸೆನ್ಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿ ಅಥವಾ ಮಾರ್ಕ್ಸ್ ಕಡಿಮೆ ಬರುತ್ತೆ ಅಂತ ಹೇಳಿ ನಾನು ಒಂದ್ ವೇಳೆ ಫೇಲ್ ಆಗ್ತೀನಿ, ಈ ತರದೆಲ್ಲ ಒಂದು ಭಾವನೆಗಳು ಇಟ್ಕೊಂಡು ಮಕ್ಕಳು ಆತ್ಮಹತ್ಯೆ ಪ್ರಕರಣಗಳು ಅಥವಾ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋ ಅದನ್ನು ಸಹ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಆಲೋಚನೆ ಮಾಡ್ತಾರೆ. ಇದ್ರ ಬಗ್ಗೆ ಕಿವಿ ಮಾತು. ನಾನ್ ಮಕ್ಳಿಗೆ ಏನ್ ಹೇಳ್ತೀನಿ ಅಂದ್ರೆ, ನನ್ ಪ್ರಕಾರ ಎಜುಕೇಶನ್ ಅಂದ್ರೆ ಇಟ್ಸ್ ನಾಟ್ ಲಿಮಿಟೆಡ್ ಟು ಯುವರ್ ಮಾರ್ಕ್ ಶೀಟ್ ಆರ್ ಸರ್ಟಿಫಿಕೇಟ್ಸ್. ಇದರಲ್ಲಿ ನಾನು ನಂಬಿಕೆನೇ ಇಡಲ್ಲ. ಬಿಕಾಸ್ ನನ್ನ ಪ್ರಕಾರ ಒಂದು ಎಜುಕೇಶನ್ ಅಂದ್ರೆ ಇಟ್ಸ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಒಂದು ಮಗು ಲೈಫಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಅವ್ನ ಮಾರ್ಕ್ ಶೀಟ್ ಎಷ್ಟು ಇಂಪಾರ್ಟೆಂಟೋ, ಅವನಲ್ಲಿ ಓವರ್ ಆಲ್ ಕ್ವಾಲಿಟೀಸ್ ನಾವೇನು ಪ್ರತಿದಿನ ಇನ್ಸ್ಟಿಲ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮನೇಲೂ ಅಷ್ಟೇ, ಸ್ಕೂಲಲ್ಲೂ ಅಷ್ಟೇ, ನಾನು ಮಕ್ಳಿಗೆ ಹೇಳೋದು, ಮಕ್ಳಿಗೆ ಬರೀ ಓದೋದ್ರ ಮೇಲೆ ಜಡ್ಜ್ ಮಾಡಬೇಡಿ. ಇವತ್ತು 60% ತಗೊಂಡಿರೋರು IAS ಕ್ರ್ಯಾಕ್ ಮಾಡಿದವರಿದ್ದಾರೆ. ಸೆಕೆಂಡ್ PUC ಫೇಲ್ ಆದ್ಮೇಲೂ ಕ್ರ್ಯಾಕ್ ಮಾಡಿರೋರು ಇದ್ದಾರೆ. ಇಲ್ಲಿ 100% ತಗೊಂಡವ್ರು ಅಲ್ಲಿ 7 ಅಟೆಂಪ್ಟ್ ಬರೆದ್ರು ಪ್ರಿಲಿಮ್ಸು ಪಾಸ್ ಆಗದಿರೋ ಕೇಸಸ್ ಎಷ್ಟೋ ಇದೆ. ಸೊ ದಟ್ ಮಾರ್ಕ್ಸ್ ಡಸಂಟ್ ಡಿಸೈಡ್ ವಾಟ್ ಯು ವಿಲ್ ಬಿ ಇನ್ ಲೈಫ್. ಓವರ್ ಆಲ್ ನಿನ್ ಲೈಫಲ್ಲಿ ನೀನ್ ಏನ್ ಕಲ್ತ್ಕೋತೀಯಾ, ನಿನ್ ಟ್ಯಾಲೆಂಟ್ಗೆ ನೀನ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀಯಾ, ನಿನ್ ಪ್ಯಾಷನ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀಯಾ. ನನ್ಗನ್ಸುತ್ತೆ ಲೈಫ್ನ ನಾವು ಈಕ್ವಲಿ ಬ್ಯಾಲೆನ್ಸ್ ಮಾಡೋದನ್ನ ಹೇಳ್ಕೊಡ್ಬೇಕು ಮಕ್ಳಿಗೆ. ಬರೀ ಮಾರ್ಕ್ಸ್ ಒಂದಿಂದಾನೇ ಏನೋ ಆಗುತ್ತೆ ಅಂತ ಅಲ್ಲ. ನಾನು ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿಲ್ಲ. ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಎಜುಕೇಶನ್ ಇಸ್ ಒನ್ ಥಿಂಗ್ ವಿಚ್ ವಿಲ್ ಗ್ರೂಮ್ ದ ಚೈಲ್ಡ್, ಬಟ್ ದಟ್ಸ್ ನಾಟ್ ದ ಅಲ್ಟಿಮೇಟ್ ಥಿಂಗ್. ಎಜುಕೇಶನ್ ಅಂದ್ರೆ ನನ್ನ ಪ್ರಕಾರ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್. ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಇರ್ಬೋದು, ಒಂದು ಸೊಸೈಟಿ ಬಗ್ಗೆ ಯೋಚನೆ ಮಾಡೋದಿರ್ಬೋದು, ಇಲ್ಲ ತಂದೆ ತಾಯಿನ ಗೌರವಿಸೋದು ಇರ್ಬೋದು. ಬರೀ ನೀವು ಮಾರ್ಕ್ ಶೀಟಲ್ಲಿ ಬರೀ ಮಾರ್ಕ್ಸ್ 100% ತಗೊಂಡು ನಾಳೆ ತಂದೆ ತಾಯಿನ ಟ್ರೀಟ್ ಮಾಡೋ ರೀತಿ ಬರಲ್ಲ ಮಕ್ಳಿಗೆ. ಇಲ್ಲ ಸಮಾಜ ನಮ್ಗೆ ಏನ್ ಕೊಡ್ತು ಅನ್ನೋ ಪ್ರಶ್ನೆ, ಎಲ್ಲ ನಾನೇ ಮಾಡ್ಬಿಟ್ಟೆ ಅನ್ನೋ ಒಂದು ಆಟಿಟ್ಯೂಡು, ಇದೆಲ್ಲ ಕ್ಯಾರಿ ಮಾಡೋದು ಎಷ್ಟು ಸರಿ ಅಂತ ಅನ್ಸುತ್ತೆ ನಿಮ್ಗೆ. ಸೊ ನನ್ನ ಪ್ರಕಾರ ಎಜುಕೇಶನ್ ಅಂದ್ರೆ ಮಕ್ಳಿಗೆ ಬರೀ ಮಾರ್ಕ್ ಶೀಟಲ್ಲಿ ಮಾರ್ಕ್ಸ್ ಬರೋದು ಒಂದೇ ಅಲ್ಲ, ಇದು ಎಲ್ಲಾ ಒಂದು ಏನು ಸರ್ಟನ್ ಪ್ರಿನ್ಸಿಪಲ್ಸ್, ಡಿಸಿಪ್ಲಿನ್ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಎಲ್ಲಾದ್ರೂ ಒಂದು ದೊಡ್ಡವ್ರನ್ನಿರ್ಬೋದು, ಚಿಕ್ಕವ್ರನ್ನಿರ್ಬೋದು, ಗೌರವಿಸೋ ರೀತಿ, ನಾವು ರೆಸ್ಪೆಕ್ಟ್ ಮಾಡೋ ರೀತಿ, ಇಲ್ಲ ಪ್ರತಿಯೊಂದು ನಮ್ಮ ಲೈಫಲ್ಲಿ ಸಿಗೋದು ನಥಿಂಗ್ ಈಸ್ ಈಸಿ ಟುಡೇ. ಅದು ಪ್ರತಿಯೊಂದ್ರದ್ದು ಬೆಲೆ ಗೊತ್ತಿರಬೇಕು ಮಕ್ಳಿಗೆ. ಇಟ್ ಇಸ್ ಕಮ್ ಟು ಮೀ ಅಂದ್ರೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಐ ಆಮ್ ಲಕ್ಕಿ ಎನಫ್. ಅದು 10 ಜನದ ಹತ್ರ ಇರೋದೇ ಇಲ್ಲ. ಸೊ ಪ್ರತಿಯೊಂದನ್ನು ಗೌರವದಿಂದ ನೋಡೋದ್ರನ್ನ ಫಸ್ಟ್ ನಾವು ಹೇಳ್ಕೊಡ್ಬೇಕು. ಸೊ ಇದನ್ನ ನಾವು ಪ್ರಾಕ್ಟೀಸ್ ಮಾಡಿದಾಗ ಮಕ್ಳಿಗೂ ಅನ್ಸುತ್ತೆ ಎಜುಕೇಶನ್ ಒಂದು ಸಣ್ಣ ಭಾಗ ಅಷ್ಟೇ, ಇದು ಒಂದ್ರಲ್ಲಿ ನಾನು ಫೇಲ್ಯೂರ್ ಆದ್ರೆ ನಾಳೆ ನಾನು ಪಾಸೇ ಆಗಲ್ಲ ಅನ್ನೋ ಫಿಯರ್ ಅವ್ರಿಗಿರಲ್ಲ. ಒಂದು ಎಕ್ಸಾಮ್ ಇವತ್ತಲ್ಲ ಅಂದ್ರೆ ನಾಳೆ ಸೆಕೆಂಡ್ ಅಟೆಂಪ್ಟ್ ಇದೆ ನಿಮ್ಗೆ, ಸೆಕೆಂಡ್ ಅಲ್ಲ ಅಂದ್ರೆ ಥರ್ಡ್ ಅಟೆಂಪ್ಟ್ ಇದೆ. ಇವತ್ತು ನಮ್ ಗೌರ್ಮೆಂಟ್ ಸಹ ನಮ್ಮ ಮೇಲೆ ಪ್ರೆಷರ್ ಆಗ್ತಿಲ್ಲ. ದೇ ಆರ್ ಮೇಕಿಂಗ್ ಎಜುಕೇಶನ್ ಆಲ್ಸೋ ಸೋ accessible and easy for children. ಪ್ರತಿಯೊಂದು ಮಗು ಪಾಸ್ ಆಗಬೇಕು ಅನ್ನೋ ರೀತಿಯಲ್ಲೇ ಅವರು ಎಜುಕೇಶನ್ ಸಿಸ್ಟಮ್ನ ಸೆಟ್ ಮಾಡ್ತಾ ಇದ್ದಾರೆ. ಸೊ ಇದು ಮೊದಲ ಥರ ಇಲ್ವೇ ಇಲ್ಲ. ಪ್ರತಿ ವರ್ಷ ಎಕ್ಸಾಮ್ ಬರ್ದೆ ಫೇಲ್ ಆಗ್ಬಿಟ್ರೆ ಡಿಟೈನ್ ಮಾಡಿ ಅದೇ ಕ್ಲಾಸಲ್ಲಿ ಕೂರಿಸ್ತಾರೆ. ಈಗ ಆ ಥರ ಪ್ರೋಗ್ರಾಮ್ಸೇ ಇಲ್ಲ ನಮ್ಮ ಗೌರ್ಮೆಂಟಲ್ಲೂ. ಸೊ ಇಟ್ ಇಸ್ ವೆರಿ ಸಪೋರ್ಟಿವ್. ನಾನು ಹೇಳೋದು ಮಕ್ಳಿಗೆ ಇದು ಎಲ್ಲಾನು ನೋಡಿ ಓವರ್ ಆಲ್ ಯು ಥಿಂಕ್ ಹೌ ಯು ಆರ್ ಗ್ರೋಯಿಂಗ್. ಬರೀ ನನಗೆ ಮ್ಯಾಥ್ಸಲ್ಲಿ ಕಮ್ಮಿ ಬಂತು, ಇಲ್ಲ ಇದ್ರಲ್ಲಿ ಬಂತು, ಏನೋ ನಾನು ಫೇಲ್ಯೂರೇ ಆಗ್ಬಿಡ್ತೀನ ಲೈಫಲ್ಲಿ. ಯು ಶುಡ್ ನೆವರ್ ಡೌಟ್ ಯುವರ್ ಸೆಲ್ಫ್. ಓಕೆ.